ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು LBW ಶೋ. ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಅಂಡ್ ನಾನು ಪವನ್. ಗೈಸ್, ಇವತ್ತು ನಾವು ಡೆಲ್ಲಿ ಮತ್ತೆ ಗುಜರಾತ್ ಮ್ಯಾಚ್ ಬಗ್ಗೆ ಮಾತಾಡಕ್ ಬಂದಿದೀವಿ. ಇದು ಪ್ರಿವ್ಯೂ ಮ್ಯಾಚ್ ಶೋ ಆಗಿರುತ್ತೆ. ಸೊ ಇವತ್ತು ಯಾರು ಗೆಲ್ತಾರೆ ಅವ್ರು ಡೈರೆಕ್ಟ್ ಫೈನಲ್. ಗೈಸ್, ಫೈನಲ್ಸ್ ಯಾರ್ಯಾರೋದು ಹೇಳಿ? ನಮ್ಮ ಪ್ರೀತಿಯ RCB ಗೈಸ್. ಸೊ ಡೈರೆಕ್ಟ್ ಮನೆಗೆ, ಗೆದ್ದವರು ಫೈನಲ್ಸ್ಗೆ. ಸೊ ಇವತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಬಗ್ಗೆ ಮಾತಾಡ್ತಿದೀವಿ. ಸೊ ಇವತ್ತು ಟೀಮ್ ಹೆಂಗಿದೆ ಎಲ್ಲ ನಮ್ಮ ಪವನ್ ಹೇಳ್ತಾನೆ. ಹೇಳಿ. ಸೊ ಇವತ್ತು ವೆನ್ಯೂ ಇಂದ ಸ್ಟಾರ್ಟ್ ಮಾಡೋಣ. Okay. ಇವತ್ತು ಬಂದು BCA ಸ್ಟೇಡಿಯಂ ವಡೋದ್ರಾ. ಓಕೆನಾ? ಸೊ ಇಲ್ಲಿ ಹೇಗಂದ್ರೆ, ನೀನು ಟಾಸ್ ಗೆಲ್ತಿ ಅಂದಿದ ತಕ್ಷಣ ನೀನು ಬ್ಯಾಟಿಂಗ್ ತಗೊಳ್ಳೇಬೇಕು. ಅಂಡ್ ಆಲ್ಸೋ ಮೋರ್ ಇಂಪಾರ್ಟೆಂಟ್ಲಿ ನೀನು ಪವರ್ ಪ್ಲೇ ಯುಟಿಲೈಸ್ ಮಾಡ್ಕೊಳ್ಳೇಬೇಕು. ನೀನು ಮುಂಬೈ ಇಂಡಿಯನ್ಸ್ ತರ ಫಿನಿಶರ್ ನ ತಗೊಂಡ್ ಬಂದು ನೀನು ಓಪನಿಂಗ್ ಕಳಿಸ್ತೀನಿ ಅಂದ್ಬಿಟ್ಟು 18 ಬಾಲ್ 12 ರನ್ ಹೊಡೆಯೋದಲ್ಲ. ಏನಂದ್ರೆ ಈ ಗುಜರಾತ್ ಆಗ್ಲಿ ಡೆಲ್ಲಿ ಆಗ್ಲಿ ಇದುವರೆಗೂ ಯಾವ್ದು ಆತರ ಮಾಡಿಲ್ಲ. ನೋಡ್ಬೇಕಂದ್ರೆ ಹೌದು, ಡೆಲ್ಲಿಲಿ ಅವ್ರ ಕಡೆ ಶಫಾಲಿ ವರ್ಮಾ ಮತ್ತೆ ಇಲ್ಲಿ ಬರ್ತಾನೆ ಇದಾರೆ ಓಪನಿಂಗ್. ಬಟ್ ನಮ್ ಗುಜರಾತ್ ಅಲ್ಲಿ ಏನಾಗಿದೆ, ಬ್ರಿತ್ ಮೂನಿ ಮತ್ತೆ ಡಿವೈನ್ ಬರ್ತಾ ಇದಾರೆ. ಒಂದೆರಡು ಮ್ಯಾಚ್ ಮತ್ತೆ ಡಿವೈನ್ ನ ಫಿನಿಶಿಂಗ್ ಕಳಿಸಿದ್ರು, ಬಟ್ ವರ್ಕೌಟ್ ಆಗಿಲ್ಲ ಅಂತ ಮತ್ತೆ ಓಪನಿಂಗ್ ಗೆ ಕಳಿಸ್ತಿದ್ದಾರೆ. ಬಟ್ ಗುಜರಾತ್ ಅಲ್ಲಿ ಡಿವೈನ್ ಮಾತ್ರ ಹೆವಿ ಪ್ಲೇಯರ್. ಯಾಕಂದ್ರೆ ಅವಳು ಬೌಲಿಂಗ್ ಮಾಡ್ತಾಳೆ, ಬ್ಯಾಟಿಂಗ್ ಆಡ್ತಾಳೆ. ಬ್ಯಾಟಿಂಗ್ ನಿಂತ್ಕೊಂಡ್ರೆ ರಾಕ್ಷಸಿ ತರ ಆಡ್ತಾಳೆ. ನೋಡಿದ್ವಿ RCB ಇದ್ದಾಗ್ಲೂ ಚೆನ್ನಾಗಿ ಆಡ್ತಾ ಇದ್ಲು, 99 ಔಟ್ ಆಗಿದ್ಲು. ಮತ್ತೆ ಇವಾಗ ಸೀಸನ್ ಚೆನ್ನಾಗಿ ಬ್ಯಾಟಿಂಗ್ ಆಡ್ತಿದ್ದೆ. ಜೊತೆಲಿ ಬೌಲಿಂಗ್ ಪರ್ಪಲ್ ಕ್ಯಾಪ್ ತಗೊಂಡಿರೋದೇ ಡಿವೈನ್ ಈ ಸಲ. ಇನ್ನೊಂದೇನ್ ಗೊತ್ತಾ, ರನ್ಸ್ ಕೂಡ ಲೀಕ್ ಮಾಡ್ತಿದ್ದಾಳೆ, ಅದೇ ಟೈಮಲ್ಲಿ ವಿಕೆಟ್ಸ್ ತೆಗಿತಿದ್ದಾಳೆ. ಆಕ್ಚುಲಿ ಏನಂದ್ರೆ ನಮ್ ಗುಜರಾತ್ ಕಡೆ ಬೌಲಿಂಗ್ ಅಷ್ಟು ಟೈಟ್ ಇಲ್ಲ, ಸೊ ರನ್ಸ್ ಹೋಗೇ ಹೋಗುತ್ತೆ. ಬಟ್ ಲಾಸ್ಟ್ ಓವರ್ ನೋಡಿದ್ಯಾ ಡೆಲ್ಲಿ ಮೇಲೆ ಹೆಂಗೆ? 2 ಮ್ಯಾಚ್ ಅಲ್ಲೂ ಒಂದ್ ಮ್ಯಾಚ್ ಅಲ್ಲಿ 7 ರನ್ಸ್, ಒಂದ್ ಮ್ಯಾಚ್ ಅಲ್ಲಿ 9 ರನ್ಸ್ ಡಿಫೆಂಡ್ ಮಾಡ್ಕೊಂಡಿರೋದು. ಅದು ಫಾರ್ಮ್ ಅಲ್ಲಿರೋ ಬ್ಯಾಟ್ಸ್ಮನ್ ಇದ್ದಾಗ್ಲೂ ಡಿಫೆಂಡ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ಇಸ್ ವೆರಿ ಗುಡ್ ಇನ್ ಬೌಲಿಂಗ್. ಇನ್ನೊಂದೇನ್ ಗೊತ್ತಾ, ಈ ಡೆಲ್ಲಿ ಎಲ್ಲಿ ಬಿಡ್ತಿದ್ದಾರೆ ಮ್ಯಾಚ್ ನ ಅಂದ್ರೆ, ಸ್ಟಾರ್ಟಿಂಗ್ ಓಪನಿಂಗ್ ಬಂದು ಇಬ್ರು ಚೆನ್ನಾಗಿ ಆಡ್ಕೊಡ್ತಿದ್ದಾರೆ. ರಿಜಲ್ಲಿ ಮತ್ತೆ ಶಫಾಲಿ ವರ್ಮಾ ಇಬ್ರು ಚೆನ್ನಾಗಿ ಆಡ್ಕೊಡ್ತಿದ್ದಾರೆ. ಮಿಡಲ್ ಆರ್ಡರ್ ಕೊಲಾಪ್ಸ್ ಆಗ್ತಿದೆ. ಜಿಮ್ಮಿಮಾ ಪ್ರಾಪರ್ ಆಗಿ ಆಡ್ತಿಲ್ಲ ಅವಳು. ಹೇಗಂದ್ರೆ ಸ್ಟ್ರೈಕ್ ರೊಟೇಟ್ ಮಾಡ್ತಾಳೆ, ಓಕೆ, ಬಟ್ ಅವಾಗ ಬೌಂಡ್ರೀಸ್ ಕೂಡ ಬರ್ಬೇಕು. ಆಕ್ಚುಲಿ ಡಾಟ್ಸ್ ಆಡ್ತಿದ್ದಾಳೆ. ಇನ್ನೊಂದೇನ್ ಅನ್ನಿಸ್ತು ಅಂದ್ರೆ ಪವನ್, ಲೌರಾನ ಮುಂಚೆ ಬಿಡ್ಬೇಕಿತ್ತು, ಓಪನಿಂಗ್ ಕಳಿಸ್ಬೇಕಿತ್ತು 2 ಮ್ಯಾಚ್. ಏನಕ್ಕಂದ್ರೆ ಸೊ ಅವಳು ಸೌತ್ ಆಫ್ರಿಕಾ ಓಪನಿಂಗ್ ಮಾಡ್ತಾಳೆ. ಹೌದು, ಸೊ ಅವಳು ಓಪನಿಂಗ್ ಬಂದಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ಸುತ್ತೆ. ಒಂದು ಟ್ರೈ ಮಾಡಬಹುದಿತ್ತು ಅಂತ ಅನ್ಸುತ್ತೆ. ಬಟ್ ನಿನಗೆ ಲೆಜಲ್ಲಿ ಮತ್ತೆ ಶಫಾಲಿ ವರ್ಮಾ ಚೆನ್ನಾಗಿ ಆಡ್ಕೊಡ್ತಿದಾರಲ್ಲ, ಏನಕ್ಕೆ ಚೇಂಜ್ ಮಾಡ್ತೀಯ? ಸೊ ಏನಕ್ಕೆ ಚೇಂಜ್ ಮಾಡಿದ್ರೆ ಕೊಲಾಪ್ಸ್ ಆಗ್ಬಿಡುತ್ತೆ. ನನಗೆ ಅನ್ಸುತ್ತೆ ಲೀನ ಫಿನಿಶಿಂಗ್ ಒಂದು ಟ್ರೈ ಮಾಡಬಹುದಿತ್ತಾ? ಯಾಕಂದ್ರೆ ಇವ್ರ ಕಡೆ ಫಿನಿಶರ್ಸ್ ಇಲ್ಲ ಜಾಸ್ತಿ. ಫಿನಿಶರ್ಸ್ ಇದ್ರೂ ಮ್ಯಾಚ್ ಫಿನಿಶ್ ಮಾಡಕ್ ಆಗ್ತಿಲ್ಲ. ಈ ಗುಜರಾತ್ ಮೇಲೆ 2 ಮ್ಯಾಚ್ ಸೋತಿದ್ದಾರೆ ಆಲ್ರೆಡಿ. ಸೊ ನನಗೆ ಯಾಕೋ ಅನ್ಸುತ್ತೆ ಚೇಂಜ್ ಮಾಡ್ಬೇಕಿತ್ತು ಅನ್ಸುತ್ತೆ. ಬಟ್ ಇವಾಗ ಚೇಂಜ್ ಮಾಡಬಾರ್ದು, ಯಾಕಂದ್ರೆ ಟೀಮ್ ಸೆಟ್ ಆಗಿದೆ. ಇವಾಗ ಚೇಂಜ್ ಮಾಡಿದ್ರೆ ಪಕ್ಕಾ ಸೋಲ್ತಾರೆ. ಸೊ ಇವತ್ತು ಹೆಂಗ್ ಆಡ್ತಾರೆ, ಏನ್ ಮಾಡ್ತಾರೆ ಏನ್ ಗೊತ್ತಿಲ್ಲ ಇನ್ನು. ಸೊ ಇವತ್ತು ವಡೋದರದಲ್ಲಿ ಮ್ಯಾಚ್ ನಡೀತಿದೆ. ಅದು ಪ್ಯೂರ್ ಬೌಲಿಂಗ್ ಪಿಚ್, ಅಂದ್ರೆ ಅದು ಬೌನ್ಸ್ ಇದೆ, ಬಟ್ ಸೆಕೆಂಡ್ ಬೌಲಿಂಗ್ ಮಾಡೋ ಹೆವಿ ಕಷ್ಟ ಆಗುತ್ತೆ. ಹೌದು, ಬೌಲಿಂಗ್ ಪಿಚ್ ಅಂತ ಏನು ಕೇಳಿದೆ ಅಂದ್ರೆ, ಇನ್ನೊಂದು ಫಸ್ಟ್ 6 ಓವರ್ಸ್ ಅಲ್ಲಿ ಬಾಲ್ ಹೆವಿ ಸ್ವಿಂಗ್ ಆಗುತ್ತೆ. ಹೌದು, ಯಾರು ಬ್ಯಾಟಿಂಗ್ ತಗೋತಾರೆ ಅವರು ಹೊಡಿಲೇಬೇಕು. ಹೌದು, ಹೊಡೆದಿಲ್ಲ ಅಂದ್ರೆ ಮ್ಯಾಚ್ ಹೋಯ್ತು ಅಂತ ಅರ್ಥ. ಸಫಾಲಿ ವರ್ಮಾ ಮತ್ತೆ ಲೀ ಏನಾದ್ರು ಓಪನಿಂಗ್ ಬಂದ್ರು ಅಂತ ಅಂದ್ರೆ ಪವರ್ ಪ್ಲೇನೆ 50 ಇಂದ 60 ರನ್ಸ್ ಹೊಡಿಲೇಬೇಕು ಗೈಸ್, ಇಲ್ಲಾಂದ್ರೆ ಸುಕ್ಕ ಸೋಲ್ತಾರೆ ಅಂತ ನನಗೆ ಅನಿಸ್ತೈತೆ. ಏನಕ್ಕೆ ಅಂತ ಅಂದ್ರೆ ಇವ್ರ ಕಡೆ ಬ್ರೆತ್ ಮೂನಿ ಇದ್ದಾಳೆ. ಬ್ರೆತ್ ಮೂನಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡ್ಕೊಂಡು ಡಿವೈನ್ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಯೂಸ್ ಮಾಡ್ಕೊಂಡು ನಿಂತ್ಕೊಂಡ್ಲು ಅಂತ ಅಂದ್ರೆ ಇವತ್ತು ಅವ್ರಿಬ್ರುನೇ ಮ್ಯಾಚ್ ಮುಗಿಸೋ ತರನು ಕಾಣಿಸ್ಬೋದು. ಯಾಕಂದ್ರೆ 2 ಸಲ ಗೆದ್ದಿರೋ ಕಾನ್ಫಿಡೆಂಟ್ ತಗೋ ಬರ್ತಾರೆ ಇವತ್ತು ಮ್ಯಾಚ್ ಅವರು. ನಿನ್ಗೇನ್ ಅನ್ಸುತ್ತೆ ಇದಕ್ಕೆ? ನೀನ್ ಹೇಳ್ದಂಗೆ ಹೌದು, ಪಿಚ್ ಕಂಡೀಷನ್ಸ್ ಬಂದು ಸ್ಪಿನ್ನರ್ಸ್ ಫ್ರೆಂಡ್ಲಿ ಆಗಿರುತ್ತೆ. ನೀನ್ ಟಾಸ್ ವಿನ್ ಆಗ್ತಿದ್ಯಾ ಅಂದ್ರೆ ನೀನ್ ಬ್ಯಾಟಿಂಗ್ ತಗೊಳ್ಳೇಬೇಕು. ತಗೊಂಡು ನೀನು ಸ್ಟಾರ್ಟಿಂಗ್ 6 ಅವರ್ಸ್ ನೀನ್ ಹೇಳ್ದಂಗೆ ಯುಟಿಲೈಸ್ ಮಾಡ್ಕೋಬೇಕು. ಮಾಡ್ಕೊಂಡು ನಿಮಗೆ ಸರಿ ಆಯ್ತು 6 to 15 ಅವರ್ಸ್ ಡಿವೈಡ್ ಮಾಡೋಣ. ಫಸ್ಟ್ 6 ಅವರ್ಸ್ 6 to 15 ಅವರ್ಸ್, 15 ಇಂದ ನಾವು ಲಾಸ್ಟ್ ಇನ್ 5 ಅವರ್ಸ್ ಇಟ್ಕೊಳ್ಳೋಣ. ನೀವು ಸ್ಟಾರ್ಟಿಂಗ್ ಫಸ್ಟ್ 6 ಅವರ್ಸ್ ಬಂದು ನೀನು ಬೌಂಡ್ರೀಸ್ ನ ನೋಡ್ಬೇಕು, ಯುಟಿಲೈಸ್ ಮಾಡ್ಕೊಬೇಕು. ಇಲ್ಲ ಅಂದ್ರೆ ಪಿಚ್ ಸ್ಲೋ ಆಗುತ್ತೆ. ಅಂಡ್ ಆಲ್ಸೋ 7 to 16, ಓಕೆನಾ, 7 to 16 ಅಲ್ಲಿ ನಿನ್ ಬೌಂಡ್ರೀಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ಸ್ಟ್ರೈಕ್ ರೊಟೇಟ್ ಮಾಡು. ಇವಾಗ ನಿನ್ಗೆ ವಿರಾಟ್ ಕೊಹ್ಲಿ ಗೇಮ್ ಬಗ್ಗೆ ಮಾತಾಡೋಣ. ಅವನೇನಿಗೆ ಅಷ್ಟು ಚೇಸ್ ಮಾಸ್ಟರ್ ಅಂತ ಅವನಿಗೆ ಹೆಸರು ಕೊಟ್ಟಿದ್ದಾರೆ. ಏನಕ್ಕೆ? ಅವ್ನ್ ಬೌಂಡ್ರೀಸ್ ಹೊಡೆಯಲ್ಲ ಅಷ್ಟೊಂದು. ನೀನ್ ಲೂಸ್ ಬಾಲ್ಸ್ ಬಂದ್ರೆ ಮಾತ್ರ ಯುಟಿಲೈಸ್ ಮಾಡ್ಕೊತಾನೆ, ಮಾತ್ರ ಸಕ್ಕತ್ತಾಗಿ ಹೊಡ್ತಾನೆ. ಹೌದು. ಸೊ ಅದರಿಂದ ಇನ್ನೊಂದ್ ಹೇಳ್ಬೇಕಂದ್ರೆ ಇಲ್ಲಿ ಬೇಡ. ಏನಕ್ಕೆ ಅಂದ್ರೆ ವುಮೆನ್ಸ್ ಬಗ್ಗೆ ಮಾತಾಡೋಣ. ಇನ್ನೊಂದೇನಂದ್ರೆ, ಅಲ್ಲ, ನಾನು ಎಕ್ಸಾಂಪಲ್ ಕೊಡ್ತಿರೋದು ಅವನಿಂದ ಬೆಟರ್ ಎಕ್ಸಾಂಪಲ್. ಅವನಿಂದ ಬೆಟರ್ ಎಕ್ಸಾಂಪಲ್ ಯಾರು ಸ್ಟ್ರೈಕ್ ರೊಟೇಟ್ ಮಾಡೋದ್ರಲ್ಲಿ. ಇವಾಗ ಡೆಲ್ಲಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಡೆಲ್ಲಿ ಇದುವರೆಗೂ ಆಡಿರೋ ಮ್ಯಾಚ್ ಗಳು 4 ಮ್ಯಾಚ್ ಸೋತಿದೆ ಅಲ್ವಾ? 4 ಸೋತಿರೋದ್ಮೇಲೆ ಮುಂಬೈ ಮೇಲೆ, ಗುಜರಾತ್ ಮೇಲೆ, RCB ಮೇಲೆ ಅಲ್ವಾ?
ಸೊ ಗುಜರಾತ್ 2 ಮ್ಯಾಚ್ ಸೋತಿರೋದ್ರಿಂದ ಇವಾಗ ಅವ್ರು ಹೆಂಗೆ ಪ್ಲಾನ್ ಮಾಡ್ಕೊ ಬರ್ತಾರೆ ಈ ಮ್ಯಾಚ್ಗೆ ತುಂಬಾ ಕಾತರವಾಗಿ ನೋಡ್ಬೇಕಂತ ಕರಿತಿದೀನಿ. ಏನಕ್ಕಂದ್ರೆ ಅವ್ರ ಕೋಚಿಂಗ್ ಸ್ಟಾಫ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ ಡೆಲ್ಲಿಲಿ. ಸೊ ಅವರು ಇದುವರೆಗೂ ಕಂಟಿನ್ಯೂಸ್ ಆಗಿ ಪ್ಲೇ ಆಫ್ಸ್ ಬರ್ತಿದ್ದಾರೆ 4 ಸೀಸನ್ ಇಂದಾನು. ಒಂದ್ಸಲ ಕಪ್ ಗೆದ್ದಿಲ್ಲ, 3 ಸಲ ಫೈನಲಿಸ್ಟ್ ಹೋಗಿದ್ದಾರೆ. ಸೊ ಈ ಸಲ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ತುಂಬಾ ಏನಂತಾರೆ ಹುಮ್ಮಸ್ಸಲ್ಲಿ ಇದೀನಿ ನಾನು. ಆದ್ರೆ ಗುಜರಾತ್ ಅವ್ರು 2 ಸಲ ಬಂದಿದ್ದಾರೆ, 2ನೇ ಸೀಸನ್ ಬಂದಿರೋದು. ಬಟ್ ಒಂದ್ಸಲ ಕಪ್ ಗೆದ್ದಿಲ್ಲ, ಫೈನಲ್ಸ್ ಹೋಗಿಲ್ಲ. ಸೊ ಅವ್ರು ಗೆಲ್ಲಬೇಕಂತ ಬರ್ತಾರೆ. ಯಾಕಂದ್ರೆ ಈಗ RCB ಕೂತಿರೋದ್ರಿಂದ ಫೈನಲ್ಸ್ ಅಲ್ಲಿ, ಸೊ ಅವ್ರಿಗೆ ಟೈಮ್ ತುಂಬಾ ಗ್ಯಾಪ್ ಆಗಿದೆ. ಆಯ್ತಾ, ಆಲ್ಮೋಸ್ಟ್ 1 ವೀಕ್ 6 ಡೇಸ್ ಗ್ಯಾಪ್ ಆಗಿದೆ ಅವ್ರಿಗೆ. ಸೊ ಇವಾಗ ಯಾರು ಗೆಲ್ತಾರೆ ಅವ್ರಿಗೆ ಚಾನ್ಸ್ ಇದೆ, RCB ಹೊಡೆಯಕ್ಕೂ ಚಾನ್ಸ್ ಇದೆ. ಬಟ್ RCB ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ತುಂಬಾ ಭಯಂಕರವಾಗಿದೆ. ಅದು ಯಾರು ಏನು ಮಾತಾಡಕ್ಕಾಗಲ್ಲ ಅದ್ರ ಬಗ್ಗೆ. ಬಟ್ ಗುಜರಾತ್ ಇಲ್ಲ ಡೆಲ್ಲಿ ಇವತ್ತು ಯಾರು ಗೆಲ್ತಾರೆ ಅವ್ರು ಡೈರೆಕ್ಟ್ ಫೈನಲ್ಸ್ ಹೋಗ್ತಾರೆ. ಸೊ ಗುಜರಾತ್ ಬಗ್ಗೆ ಮಾತಾಡ್ಬೇಕಂದ್ರೆ ಗುಜರಾತ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಟೀಮ್ ಇದೆ. ಆಮೇಲೆ ಇನ್ನೇನೇನು ಮಾಡ್ಬೋದು ಅದ್ರ ಬಗ್ಗೆ ನಾನು ಫಸ್ಟ್ DC ಬಗ್ಗೆ ಮಾತಾಡ್ತೀನಿ, ಓಕೆನಾ. ಸೊ DC ದಲ್ಲಿ ಬಂದು ಮ್ಯಾರಿಸನ್ ಕ್ಯಾಪ್, ಅವಳು ಬಂದು ಬಾಲ್ ಸ್ವಿಂಗ್ ಆಗುತ್ತೆ. ನನ್ ಪ್ರಕಾರ ಅವಳಿಗೆ ಫಸ್ಟ್ ಸ್ಟಾರ್ಟಿಂಗ್ 4 ಅವರ್ಸ್ ಅಲ್ಲೇ ಕೊಟ್ಬಿಡ್ಬೇಕು, ಓಕೆನಾ. 8 ಅವರ್ಸ್ ಒಳಗಡೆ ಅವಳು ಸ್ಟಾರ್ಟಿಂಗ್ 4 ಅವರ್ಸ್ ಹಾಕ್ಬಿಡ್ಬೇಕು. ಕಾಸ್ ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸ್ ಕೂಡ ಹಂಗೆ ಮಾಡಿದ್ರು, ಓಕೆನಾ. ವಿಕೆಟ್ಸ್ ಬಂತು. ಆಮೇಲೆ ಮೊನ್ನೆ ನಡೆದಿದ್ ಮ್ಯಾಚ್ UP ಅವ್ರ ಜೊತೆನೂ ಅಷ್ಟೇ ಸ್ಟಾರ್ಟಿಂಗ್ 4 ಅವರ್ಸ್ ಕೊಟ್ಬಿಟ್ರು. 4 ಅವರ್ಸ್ ಕೊಡ್ತೀಯಾ? ಓಕೆ, ನಾನು ಅದಕ್ಕೆ ಅಗ್ರಿ ಮಾಡ್ತೀನಿ. ಬಟ್ ಡೆತ್ ಯಾರ ಜೊತೆ ಮಾಡಿಸ್ತೀಯಾ? ನಂದಿನಿ ಶರ್ಮಾ ಅವಳೆ. ನನಗೆ ಇನ್ನೊಂದೇನ್ ಖುಷಿ ಅಂದ್ರೆ ಈ WPL ಅಲ್ಲಿ ಎಲ್ಲಾ ಸತಿನೂ ಪರ್ಪಲ್ ಕ್ಯಾಪ್ ಬಂದು ಫಾರಿನ್ ಪ್ಲೇಯರ್ಸ್ ಗೆ ಹೋಗ್ತಿತ್ತು. ಹೌದು, ಇವಾಗ ಬಂದು ನಂದಿನಿ ಶರ್ಮಾ ರೇಸಲ್ಲಿ ಇದ್ದಾಳೆ. ಬಟ್ ಇಂತ ಪ್ರೆಷರ್ ಮ್ಯಾಚ್ ಅಲ್ಲಿ ಹೆಂಗೆ ಪ್ರೆಷರ್ ಹ್ಯಾಂಡಲ್ ಮಾಡ್ತಾಳೆ ಅನ್ನೋದು ಬೇಕಲ್ಲ. ಇವಾಗ ನೋಡಿದ್ಯಾ ನೀನೆ, ಈಗ ಎಂತೆಂತ ದೊಡ್ಡ ದೊಡ್ಡ ಪ್ಲೇಯರ್ಸ್ ಗಳೇನೆ ಈಗ ಪ್ಲೇ ಆಫ್ಸ್ ಅಂತ ಬಂದ್ರೆ ಇಲ್ಲ ಫೈನಲ್ಸ್ ಅಂತ ಬಂದ್ರೆ ಎಡವದ್ ನೋಡಿದ್ಯಾ, ಆಯ್ತಾ. ಸೊ ಇವಾಗ ನೀನ್ ಸ್ಟಾರ್ಟಿಂಗ್ 4 ಓವರ್ ಮ್ಯಾರಿಸನ್ ಕ್ಯಾಪ್ ಹತ್ರ ಹಾಕಿಸ್ಬಿಟ್ರೆ ಇನ್ನ ಡೆತ್ ಅಲ್ಲಿ ಬೇಕೇ ಬೇಕು. ನನಗೇನ್ ಅನ್ಸುತ್ತೆ ಅಂದ್ರೆ ಮಾರಿಸನ್ ಕ್ಯಾಪಿಗೆ ಪವರ್ ಪ್ಲೇ 2 ಓವರ್ ಕೊಡ್ಬೇಕು, ಆಯ್ತಾ. ಹೆನ್ರಿ 2 ಓವರ್ ಹಾಕ್ಬೇಕು, ನಂದಿನಿ ಶರ್ಮಾ 1 ಓವರ್, ಆಮೇಲೆ ಶ್ರೀಚರಣಿ ಇಲ್ಲ ಮಿನಿ ಅಂತ ಒಬ್ಳಿದಾಳೆ, ಮಿನು ಅಂತ ಒಬ್ಳಿದಾಳೆ, ಮಿನು ಮಣಿ, ಅವಳಿಗೆ 1 ಓವರ್ ಕೊಟ್ರೆ ಸೊ ಪವರ್ ಪ್ಲೇ ಅಲ್ಲಿ ನನಗೆ ಅನಿಸ್ತಂಗೆ 2 ವಿಕೆಟ್ ತಕ್ಕೊಂಡು 40 ರನ್ ಅಲ್ಲಿ ಕಟ್ಟ ಹಾಕಿದ್ರೆ ಅವ್ರನ್ನ, ನನಗೆ ಅನಿಸ್ತಂಗೆ ಸ್ವಲ್ಪ ರನ್ಸ್ ಜಾಸ್ತಿ ಹೋಗಕ್ ಬಿಡದಿರೋ ತರ ಆಡಿಸ್ಬಹುದು. ಅದೇ ನಿನ್ ಪ್ರಕಾರ 4 ಓವರ್ ಅವಳ ಜೊತೆ ಹಾಕಿಸ್ಬಿಟ್ರು ಅಂದ್ರೆ ಮಿಡಲ್ ಓವರ್ಸ್ ಅಲ್ಲಿ ಮತ್ತೆ ಡೆತ್ ಓವರ್ಸ್ ಅಲ್ಲಿ ಅವಳು ಅಗ್ರೆಸಿವ್ ತಗೋಬಿಡ್ತಾಳೆ. ಇನ್ನೊಂದೇನಂದ್ರೆ ಅವಳು ಬರೀ ನಿನ್ ಬೌಲಿಂಗ್ ಮಾಡಲ್ಲ, ಎಕ್ಸ್ಪೀರಿಯನ್ಸ್ ಜೊತೆಗೆ ಅಗ್ರೆಸಿವ್ ಇದೆ. ಅವ್ಳು ಬೌಲಿಂಗ್ ಮಾಡಿ ವಿಕೆಟ್ ತಗೊಂಡು ನೋಡಿದ್ಯಾ ನೀನ್ ಲಾಸ್ಟ್ ಮ್ಯಾಚ್ ಅಲ್ಲಿ ಹೆಂಗ್ ಕಿಚ್ಚಾಡ ಅದೆಲ್ಲ ಮಾಡ್ತಾರೆ. ಅದೆಲ್ಲ ಏನಾಗುತ್ತೆ ನೆಕ್ಸ್ಟ್ ಬೇರೆ ಅಪೋಸಿಟ್ ಟೀಮ್ ಅವ್ರಿಗೆ ಏನಾಗುತ್ತೆ ಒಂಥರ ಭಯ ಹುಟ್ಟಿಸುತ್ತೆ ಅದು. ಸೊ ಅದರಿಂದ ಅವಳನ್ನ ಲಾಸ್ಟ್ ಡೆತ್ ಓವರ್ ಇಟ್ಕೊಳ್ಳೋದು ತುಂಬಾ ಮುಖ್ಯ ಈ ಪ್ಲೇ ಆಫ್ ಮ್ಯಾಚ್ ಗಳು ಅಂತ ನಂಗೆ ಅನ್ಸುತ್ತೆ. ಇನ್ನೊಂದು ಹೇಳ, RCB ಅವರು ಲಾರನ್ ಬೆಲ್ ನ ಏನಕ್ಕೆ ಸ್ಟಾರ್ಟಿಂಗ್ 3 ಓವರ್ ಕೊಡ್ತಿದ್ದಾರೆ? ಸ್ಟಾರ್ಟಿಂಗ್ ಏನಕ್ಕೆ ಕೊಡ್ತಿದ್ದಾರೆ ಅಂದ್ರೆ ಬಾಲ್ ಅವಳು ಸ್ಟ್ರೆಂತ್ ಸ್ವಿಂಗ್. ಮ್ಯಾರಿಸನ್ ಕಾಪಿಗೆ ಇನ್ ಸ್ವಿಂಗ್ ಬರುತ್ತೆ, ಔಟ್ ಸ್ವಿಂಗ್ ಬರುತ್ತೆ, ಯಾರ ಹಾಕಕ್ಕೂ ಬರುತ್ತೆ, ಆಯ್ತಾ. ಇಲ್ಲಿ ಬರಲ್ಲ ಅಂತ ಹೇಳ್ತಿಲ್ಲ, ಓಕೆನಾ. ಇವಳಿಗೆ ಯಾರಿಗೆ ಬೆಲ್ಗೂ ಬರುತ್ತೆ. ಬಟ್ ಅವಳು ಹೆಸರುವಾಸಿ ಆಗಿರೋದೇನೆ ಸ್ವಿಂಗ್, ಔಟ್ ಸ್ವಿಂಗಿಗೆ. ಬಾಲ್ ಸ್ವಿಂಗ್ ಆಗೋದು ನ್ಯೂ ಬಾಲ್ ಅಲ್ಲಿ ಮಾತ್ರ. ಸೊ ಅದರಿಂದ ಅವಳಿಗೆ ನ್ಯೂ ಬಾಲ್ ಕೊಡ್ತಾರೆ. ಇವಾಗ ನೋಡಿದ್ಯಾ ಡೆತ್ ಅಲ್ಲೂ ಕೊಡ್ತಿದ್ದಾರೆ 1 ಓವರ್ ನ. ಫಸ್ಟ್ 3 ಓವರ್ ಹಾಕ್ಸ್ಬಿಟ್ಟು ಡೆತ್ ಅಲ್ಲಿ 1 ಓವರ್ ಕೊಡ್ತಿದ್ದಾರೆ. ಸೊ ನನಗೆ ಅನ್ಸುತ್ತೆ ಕಾಪ್ನ ಲಾಸ್ಟ್ ಅಲ್ಲಿ 1 ಓವರ್ ಇಟ್ಕೋಬೇಕು. ಇವಾಗ ಏನೋ ಲೀಕ್ ಆಗ್ತಿರೋ ರನ್ಸ್ ಅಂತ ಅಂದಾಗ ಅಲ್ಲಿ 1 ಓವರ್ ಹಾಕ್ಬೇಕು ಅಂತ ನನ್ ಅಭಿಪ್ರಾಯ. ಇದಕ್ಕೆ ನೀನೇನ್ ಹೇಳ್ತೀಯ ಹೇಳ್ಬೋದು. ಸರಿ ಆಯ್ತು, ನೀನ್ ಹೇಳ್ದಂಗೆನೆ ಯಾರ್ಕರ್ಸ್ ಚೆನ್ನಾಗ್ ಆಗ್ತಿದ್ದಾಳೆ, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಚೆನ್ನಾಗ್ ಆಗ್ತಾಳೆ. ಸರಿ ಆಯ್ತು, 4 ಓವರ್ ಬೇಡ, ಸ್ಟಾರ್ಟಿಂಗ್ 3 ಓವರ್ ಕೊಡೋಣ ಅವಳಿಗೆ. ಕೊಟ್ಬಿಟ್ಟು ನಿನ್ಗೆ ಡೆತ್ ಓವರ್ಸ್ ಅಲ್ಲಿ ಎಲ್ಲಿ ರನ್ಸ್ ಲೀಕ್ ಆಗ್ತಿದೆ ಅನ್ಬೇಕಾದ್ರೆ ಅದೊಂದು ಓವರ್ ಅವಳನ್ನ ತಗೊಂಡ್ಬಂದು ಯುಟಿಲೈಸ್ ಮಾಡ್ಕೊಳ್ಳೋಣ. ನೀನ್ ಹೇಳೋದು ಕರೆಕ್ಟೇ, ಯಾಕಂದ್ರೆ ನಮ್ಮ ಡೆಲ್ಲಿಲೂ ತುಂಬಾ ಚೆನ್ನಾಗಿದೆ ಬೌಲಿಂಗ್, ಓಕೆನಾ. ಅಂದ್ರೆ ನನಗೆ ಅನಿಸ್ತಂಗೆ ಗುಜರಾತ್ ಅಲ್ಲಿ ಬ್ಯಾಟಿಂಗ್ ಸ್ಟ್ರೆಂತ್ ಇದೆ ಬೌಲಿಂಗ್ ಗಿಂತ. ಬಟ್ ಅವ್ರ ಟೀಮ್ ಅಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ತಗೋಬರ್ತಾರೆ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ ಆಗುತ್ತೆ ನನಗೆ ಅನಿಸ್ತಂಗೆ. ಈ ಪ್ಲೇ ಆಫ್ಸ್ ಅಂತ ಬಂದಾಗ, ಫೈನಲ್ಸ್ ಅಂತ ಬಂದಾಗ ಎಕ್ಸ್ಪೀರಿಯನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಅಲ್ಲಿ ಡೆಬ್ಯೂ ಪ್ಲೇಯರ್ಸ್ ಗಳು ಏನಿರ್ತಾರೆ ಅವರೆಲ್ಲ ಸ್ವಲ್ಪ ನರ್ವಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಯಾಕಂದ್ರೆ ಅವರೆಲ್ಲ ಅಷ್ಟು ಕ್ರೌಡ್ ಮುಂದೆ ಅಂತ ಕಡೆ ಎಲ್ಲೂ ಆಡಿರಲ್ಲ. ಇನ್ನೊಂದು ವುಮೆನ್ಸ್ ಕ್ರಿಕೆಟ್ ಆಗಿರೋ ಅಂತ ಕಡೆ ಆಡಿರಲ್ಲ. ಈ ಮೆನ್ಸ್ ಆದ್ರೆ ಸ್ವಲ್ಪ ರಂಜಿ ಅದು ಇದು ಆಡ್ಕೊಂಡು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ಅದು. ಬಟ್ ವುಮೆನ್ಸ್ ಆಗಿರೋದ್ರಿಂದ ಈ ಡೆಬ್ಯೂ ಸೀಸನ್ ಯಾರ್ಯಾರಿಗಾಗಿದೆ ಅವ್ರಿಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲ್ಲ ಅಂತ ನನ್ನ ಭಾವನೆ. ಸೊ ಇವತ್ತು ಹೆಡ್ ಟು ಹೆಡ್ ನೋಡೋ ಪ್ರಕಾರ ಡೆಲ್ಲಿ ಗುಜರಾತ್, ಡೆಲ್ಲಿ 2 ಮ್ಯಾಚ್ ಸೋತಿದೆ ಗುಜರಾತ್. 2 ಮ್ಯಾಚ್ ಸೋತಿರೋದ್ರಿಂದ ಇವತ್ತು ಟಾಪ್ ಹ್ಯಾಂಡ್ ಅಲ್ಲಿ ಗುಜರಾತ್ ಅವರೇ ಬರ್ತಾರೆ. ಗೆದ್ದಿದ್ದೀನಿ 2 ಮ್ಯಾಚ್ ನ ಅನ್ನೋ ಹುಮ್ಮಸ್ಸಲ್ಲೇ ಬರ್ತಾರೆ. ನನಗೆ ಅನ್ನಿಸ್ತಂಗೆ ಇವತ್ತು ನನ್ನ ಫೇವ್ರೇಟ್ಸ್
ಜಿಜಿ. ಜಿ ನಿನ್ ಫೇವ್ರೇಟ್ಸ್ ಯಾವ್ದಪ್ಪ? ಆಬ್ವಿಯಸ್ಲಿ ಹೇಳ್ಬೇಕು ಅಂದ್ರೆ ಆಬ್ವಿಯಸ್ಲಿ ಜಿಜಿನೇ. ಬಟ್ ಶ್ರೇಯಚರಣ್ ಏನ್ ಹೇಳಿದಾಳು ಗೊತ್ತಾ ಪೋಸ್ಟ್ ಮ್ಯಾಚ್ ಕಾನ್ಫರೆನ್ಸ್ ಅಲ್ಲಿ, ಡಿ ಸಿ ಜಿಜಿ ಹತ್ರ ಬಂದು 2 ಸತಿ ಸೋತಿದ್ದಾರೆ, ನಾವ್ ಈ ಮ್ಯಾಚ್ ಗೆಲ್ಲೇಬೇಕು, ಅವ್ರಿಗೂ ಪ್ರೆಷರ್ ಇದೆ. ಲೈಕ್ ಅವಳು ಹೇಳಿದ್ದು ಶ್ರೀಚರಣ್, ನಮ್ಗೂ ಪ್ರೆಷರ್ ಇದೆ ಬಟ್ ಏನು ಮಾಡಕ್ ಆಗಲ್ಲ, ಸೆಮಿಫೈನಲ್ಸ್ ಅಂತ ಬಂದ್ರೆ ಎಲಿಮಿನೇಟರ್, ಆಬ್ವಿಯಸ್ಲಿ ಎಲಿಮಿನೇಟರ್ ಅಂತ ಬಂದ್ರೆ ಅವ್ರದ್ದು ಎ ಗೇಮ್ ನ ತಗೊಂಡ್ ಬರ್ಲೇಬೇಕು ಆಚೆ. ನಿನ್ನ ಪ್ರಕಾರ ಇವತ್ತು ಡೆಲ್ಲಿನೂ ತುಂಬಾ ಟಫ್ ಕಾಂಪಿಟೇಷನ್ ಕೊಡುತ್ತೆ, ಕೊಡ್ಬೋದು. ಕಾಸ್ ಜಮೀಮಾ ರಾಡ್ರಿಕ್ಸ್ ಅವಳು ಫಾರ್ಮ್ ಅಲ್ಲ, ಅವಳೆ ಮ್ಯಾಚ್ ಮುಗಿಸಿದ್ದು, ಮ್ಯಾಚ್ ಮುಗಿಸಿದಳೆ. ಬಟ್ ನಾವ್ ಅನ್ಕೊಂಡಿರೋ ಜಮೀಮಾ ರಾಡ್ರಿಕ್ಸ್ ಈ ಸೀಸನ್ ಆಡಿಲ್ಲ. ಹೌದು, ಬಟ್ ನೋಡೋಣ ಇವತ್ತು ಹೆಂಗ್ ಆಡ್ತಾಳೆ ಅಂತ. ಸೊ ಇವತ್ತು ಯಾರು ಇಂಪ್ಯಾಕ್ಟ್ ಮಾಡ್ತಾರೆ ಅನ್ಸುತ್ತೆ ನಿನಗೆ? ನನ್ನ ಪ್ರಕಾರ ಡಿ ಸಿದಲ್ಲಿ ನೋಡೋಣ. ಡಿ ಸಿದಲ್ಲಿ ಬಂದು ನಂದಿನಿ ಶರ್ಮಾ ಚೆನ್ನಾಗಿ ಹಾಕ್ಬೋದು. ಓಕೆ. ಅಂಡ್ ಆಲ್ಸೋ ಮ್ಯಾರಿಸನ್ ಕೇಪ್ ಫಸ್ಟೇ ಹೇಳಿದೆ, ಅವಳು ಚೆನ್ನಾಗಿ ಆಗ್ತಾಳೆ. ಬ್ಯಾಟಿಂಗ್ ಅಲ್ಲಿ ಬಂದು ನಿಕ್ಕಿ ಪ್ರಸಾದ್, ಮೇ ಬಿ ಅವಳಿಗೆ ಚಾನ್ಸ್ ಕೊಟ್ಟರೆ ಅವಳು ಚೆನ್ನಾಗಿ ಆಡ್ತಾಳೆ ಬ್ಯಾಟಿಂಗ್ ನ. ಅಂಡ್ ಆಬ್ವಿಯಸ್ಲಿ ಟಾಪ್ ಆರ್ಡರ್ ಅಲ್ಲಿ ಬಂದು ಲಿಜಲ್ಲಿ, ಶಫಾಲಿ ವರ್ಮಾ. ನನ್ನ ಪ್ರಕಾರ ಇವತ್ತು ಡೆಲ್ಲಿ ಕಡೆ ಕೀ ಪ್ಲೇಯರ್ ಸ್ನೇಹ ರಾಣಾ ಆಗ್ಬೋದು ಅನ್ಸುತ್ತೆ. ಯಾಕಂದ್ರೆ ಅವ್ಳ ಫೀಲ್ಡಿಂಗು ತುಂಬಾ ಚೆನ್ನಾಗಿದೆ. ಸ್ನೇಹ ರಾಣಾ ಫೀಲ್ಡಿಂಗ್ ಚೆನ್ನಾಗಿದೆ. ಮತ್ತೆ ಅವಳು ಹೋದ್ ಮ್ಯಾಚ್ ನೋಡಿದ್ಯಾ, ಅವಳಿಗೆ ಸ್ಟ್ರೈಕ್ಸ್ ಕರೆಕ್ಟ್ ಸಿಗ್ಲಿಲ್ಲ, ಸಿಕ್ಕಿದ್ರೆ ಮ್ಯಾಚ್ ಮುಗಿಸ್ಬಿಡ್ತಿದ್ಲು ಮುಂಚೆನೆ. ಒಂದೊಂದ್ ಬಾಲ್ ಹೆಂಗ್ ಹೊಡಿತಿಲ್ಲ ನಾನು ಹಿಂಗೂ ಗೊತ್ತು. ಸೊ ನನ್ನ ಪ್ರಕಾರ ಡೆಲ್ಲಿಲಿ ಸ್ನೇಹ ರಾಣಾ ಮತ್ತೆ ಸಫಾಲಿ ವರ್ಮಾ ತುಂಬಾ ಇಂಪ್ಯಾಕ್ಟ್ ಮಾಡ್ಬೋದು ಅನ್ಸುತ್ತೆ. ಅದೇ ಗುಜರಾತ್ ಬಂದ್ರೆ ನನಗೆ ಅನಿಸ್ತಂಗೆ ಡೆಲ್ಲಿ ಬಗ್ಗೆ ಮಾತಾಡೋಣ. ನೀನ್ ಹೇಳಿದ್ರೆ ಸ್ನೇಹ ರಾಣಾ ಇಂಪ್ಯಾಕ್ಟ್ ಕೊಡ್ತಾಳೆ, ಫೀಲಿಂಗ್ ಚೆನ್ನಾಗಿ ಮಾಡ್ತಾಳೆ ಅಂತ. ಬಟ್ ರನ್ಸ್ ಲೀಕ್ ಮಾಡ್ತಿದ್ದಾಳಲ್ಲ ಬೌಲಿಂಗ್ ಅಲ್ಲಿ. ಇವಾಗ ನೀನು ಇವಾಗ ಮಾರಿಸನ್ ಕಾಪ್, ನಂದಿನಿ ಶರ್ಮಾ, ಆಮೇಲೆ ಶ್ರೀಚರಣ್ ಅಂತ ಬೌಲರ್ಸ್ ಬಗ್ಗೆ ಮಾತಾಡಿದೆ. ಅಂತವ್ರು ಇವಾಗ ಬೌಲಿಂಗ್ ಮಾಡ್ತಿದಾರೆ ಅಂತ ಅಂದ್ರೆ ಲೂಸ್ ಸಿಗದೆ ಹೊಡಿಯಕ್ಕೆ ಯಾರಿಗೆ? ಸ್ನೇಹ ರಾಣಾಗೆ. ಅವ್ರು ಕಟ್ ಹಾಕಿರ್ತಾರೆ ಒಂದ್ ಕಡೆ, ಸೊ ಅವ್ರಿಗೆ ಫ್ರೀ ಓವರ್ ಸಿಗೋದು ಎಲ್ಲಿ? ಇವ್ರು ಸ್ನೇಹ ರಾಣಾ ಕಡೆ. ಸೊ ಸ್ನೇಹ ರಾಣಾ ಅವಾಗ ಲೀಕ್ ಮಾಡ್ತಿದೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಅವಳು ಪಾಪ ಅವಳು ಎಫರ್ಟ್ಸ್ ಅಲ್ಲಿ ಆಗ್ತಿದ್ದಾಳೆ. ಬಟ್ ಅವ್ರ ಬೌಲಿಂಗ್ ಟೈಟ್ ಇರೋದ್ರಿಂದ ಬೇರೆ ಕಡೆ ಇವಳು ಲೀಕ್ ಆಗ್ತಿದೆ ನನ್ನ ಭಾವನೆ. ಸೊ ಜಿಜಿ ಕಡೆ ಹೇಳ್ಬೇಕು ಅಂದ್ರೆ ಸೋಫಿ ಡಿವೈನ್ ತುಂಬಾ ಇಂಪ್ಯಾಕ್ಟ್ ಮಾಡ್ತಾಳೆ ಅನ್ಸುತ್ತೆ ಇವತ್ತು. ಯಾಕಂದ್ರೆ ವಿಕೆಟ್ ಟೇಕರ್ ಅವಳು, ಯಾಕಂದ್ರೆ ಅವಳು ಇಂಟರ್ನ್ಯಾಷನಲ್ ಪ್ಲೇಯರ್, ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಅಂತ ಅವಾಗ ತೋರಿಸ್ತಾಳೆ. ಲಾಸ್ಟ್ ಓವರ್ ಬರ್ತಾಳೆ, ಡಿಫೆಂಡ್ ಮಾಡ್ಕೊಟ್ಬಿಟ್ಟು ಹೋಗ್ತಾಳೆ. ನ್ಯೂಜಿಲೆಂಡ್ ಕಡೆನೂ ಅಷ್ಟೇ ತುಂಬಾ ಚೆನ್ನಾಗಿ ಆಡಿದಾಳೆ. ಇದುವರೆಗೂ 10,000+ ರನ್ ಕೂಡ ಹೊಡೆದಿದ್ದಾಳೆ. ತುಂಬಾ 250 ವಿಕೆಟ್ಸ್ ಪ್ಲಸ್ ತೆಗ್ದಿದ್ದಾಳೆ ಇದುವರೆಗೂ T20 ಅಂತ ಬಂದ್ರೆ. ಸೊ ನನಗೆ ಅನ್ನಿಸ್ತಂಗೆ ಸೋಫಿ ಡಿವೈನ್ ಮತ್ತೆ ಅನುಷ್ಕಾ ಶರ್ಮಾಗೆ ಮಾತಾಡ್ಬೇಕು ಪವನ್. ಏನ್ ಆಡ್ತಿದ್ದಾಳೆ ಪವನ್? ಆಕ್ಚುಲಿ ನನಗೆ ಅನ್ನಿಸ್ತಂಗೆ ಈ WPL ಅಲ್ಲಿ ಅನುಷ್ಕಾ ಶರ್ಮಾ ವಿರಾಟ್ ಕೊಹ್ಲಿ ತರನೇ ಆಡ್ತಿದ್ದಾಳೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವಳು ಶಾರ್ಟ್ ಒಂದೊಂದು ಶಾರ್ಟ್ ಕ್ಲಿಯರ್ ಮಾಡ್ತಿದ್ದಾಳೆ, ಸುಮ್ಮನೆ ನಿಂತ್ಕೊಂಡು ಆಡ್ತಿಲ್ಲ. ಅವಳು ಫ್ರಂಟ್ ಫುಟ್ ಬಂದ್ ಆಡೋದು, ಆಮೇಲೆ ಅವಳು ಹೊಡೆಯೋ ಶಾರ್ಟ್ಸ್ ಕ್ಲಿಯರ್ ಮಾಡೋದು, ಕವರ್ಸ್ ಅಲ್ಲಿ ಪವನ್ ಕವರ್ ಡ್ರೈವ್ ಹೊಡಿತಾಳೆ ಒಂದು, ನಾನ್ ದಂಗಾಗೋದೆ. ನಾವು ವಿರಾಟ್ ಕೊಹ್ಲಿ ನೋಡ್ದಂಗೆ ಆಯ್ತು ನನಗೆ. ಸೊ ಇನ್ನೊಂದೇನ್ ಗೊತ್ತಾ, ವುಮೆನ್ಸ್ ಕ್ರಿಕೆಟ್ ಅಲ್ಲಿ ಬಂದು ಹಾರ್ಡ್ ಹಿಟ್ ಮಾಡಕ್ ನೋಡ್ತಿದ್ದಾರೆ, ಬಟ್ ಇವಳು ಪ್ರಾಪರ್ ಆರ್ಥೋಡಾಕ್ಸ್ ಕ್ರಿಕೆಟ್ ಆಡ್ತಿದ್ದಾಳೆ. ಬಟ್ ಇವಳ ಹತ್ರ ಹಾರ್ಡ್ ಹಿಟ್ಟಿಂಗ್ ಇದೆ. ಈ 6 ಓವರ್ ಕ್ಲಿಯರ್ ಮಾಡ್ತೀವಿ ತೋರಿಸಿರೋ ನಮಗೆ. ಬಟ್ ಅದು ಹೊಡಿಬೇಕಾದ್ರೆ ಬಾಡಿ ಶೇಪ್ ಲೂಸ್ ಆಗಲ್ಲ, ಹೆಡ್ ಸ್ಟ್ರೈಟ್ ಆಗಿರುತ್ತೆ, ಬ್ಯಾಟ್ ಫೇಸ್ ಓಪನ್ ಆಗಿರುತ್ತೆ. ಹೌದು. ಮತ್ತೆ ನಮ್ಮ ಕನ್ನಡಿಗರ ಬಗ್ಗೆ ಮಾತಾಡ್ಬೇಕು. ನಮ್ಮ ರಾಜೇಶ್ವರಿ ಗಾಯಕ್ವಾಡ್ ಇದ್ದಾಳೆ, ಅವಳು ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾಳೆ, ಮತ್ತೆ ವಿಕೆಟ್ ಕೂಡ ತಕ್ಕೊಡ್ತಿದ್ದಾಳೆ. ಸೊ ನನಗೆ ಅನ್ನಿಸ್ತಂಗೆ ಸೋಫಿ ಡಿವೈನ್ ಮತ್ತೆ ಅನುಷ್ಕಾ ಶರ್ಮಾ ಮತ್ತೆ ರಾಜೇಶ್ವರಿ ಇವತ್ತು ಗುಜರಾತ್ ಕಡೆ ಇಂಪ್ಯಾಕ್ಟ್ ಮಾಡಬಹುದು ಅಂತ ಅನ್ನಿಸ್ತಿದೆ. ಹೌದು. ಸೊ ಅಂಡ್ ಆಲ್ಸೋ ಭಾರತಿ ಫುಲ್ಮಲಿ ಬಗ್ಗೆ ಮಾತಾಡೋಣ. ಒಳ್ಳೆ ಹಾರ್ಡ್ ಹಿಟ್ಟರ್, ಬಟ್ ಅವಳಿಗೆ ಅಷ್ಟೊಂದು ಆಪರ್ಚುನಿಟಿ ಬರ್ತಿಲ್ಲ. ಅವಳನ್ನ ಡೀಪ್ ನಾನ್ ನೋಡ್ದಂಗೆ ಡೆಲ್ಲಿ ಮೇಲೆ 2 ಮ್ಯಾಚ್ ಆಡಿರೋದ್ರಿಂದ 2 ಮ್ಯಾಚ್ ಅಲ್ಲಿ ಅಷ್ಟು ಆಡಿಟ್ ಮಾಡಕ್ ಆಗಿಲ್ಲ. ಏನಕ್ಕಂದ್ರೆ ಅವಳಿಗೆ ಕರೆಕ್ಟ್ ಪ್ಲಾನಿಂಗ್ ಮಾಡ್ಕೊ ಬರ್ತಿದ್ದಾರೆ. ಪ್ಲಾನಿಂಗ್ ಕರೆಕ್ಟ್ ಆಗಿ ಮಾಡ್ಕೊ ಬರೋದ್ರಿಂದ ಅವಳು ಹೊಡಿಬೇಕಂತಂದ್ರೆ ಎಡ್ಜ್ ಆಗ್ತಿದೆ ಅದು. ಸೊ ಎಡ್ಜ್ ಆಗೋದ್ರಿಂದ ಕ್ಯಾಚ್ ಹೋಗ್ತಿದೆ ಹೊರತು 2 ಮ್ಯಾಚ್ ಇಂಪ್ಯಾಕ್ಟ್ ಮಾಡಿಲ್ಲ. ನನಗೆ ಅನ್ನಿಸ್ತಂಗೆ ಈ ಮ್ಯಾಚ್ ಪ್ರಿಪೇರ್ ಆಗಿ ಬರ್ಬಹುದು, ಬರ್ದೇನೆ ಇರಬಹುದು, ಹೇಳಕ್ ಆಗಲ್ಲ ಹೆಂಗಾಗುತ್ತೆ ಅಂತ. ಸೊ ಇವತ್ತು ಮ್ಯಾಚ್ ನೋಡೋಣ. ನಿನಗೆ ಅನ್ನಿಸ್ತಂಗೆ ಯಾರು ಗೆಲ್ಬಹುದು ಪವನ್ ಇವತ್ತು? ನನ್ನ ಫೇವರೇಟ್ಸ್ ಕೂಡ ಬಂದು ಜಿಜಿನೇ. ಅವಾಗ್ಲೇ ಡೆಲ್ಲಿ ಅಂತಿದ್ದೆ, ಅದ್ ನೀನ್ ಅಂದಿದ್ದು. ಆಕ್ಚುಲಿ ಇವನ್ ಡೆಲ್ಲಿ ಅಂತ ಹೇಳಿದ್, ನಾನ್ ಜಿಜಿ ಅಂತ ಹೇಳಿದ್ದು. ಗೈಸ್ ಇವತ್ತು ಯಾರು ಗೆಲ್ತಾರೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡ್ಬಿಟ್ಟು ಬೆಲ್ ಬಟನ್ ಗೈಸ್, ಅವತ್ತು ಹೇಳಿದ್ದೆ ನಿಮಗೆ ಬೆಲ್ ಬಟನ್ ಹೊಡೆದು ಮರಿಬೇಡಿ ಗೈಸ್. ಸೊ ಇದು ನಮ್ಮ ಇವತ್ತಿನ ಪ್ರಿವ್ಯೂ ವಿಡಿಯೋ ಆಗಿರುತ್ತೆ. ಪೋಸ್ಟ್ ಮ್ಯಾಚ್ ವಿಡಿಯೋಗೂ ಕಾಯ್ತಾ ಇರಿ. ಓಕೆ, ಟಿಲ್ ದೆನ್ ಬೈ ಬಾಯ್. Bye guys.